ಸರ್ ಅಲ್ಲಿ ಈ ಎಲ್ಲೋ ರೆಡ್ ಝೋನಿಂದ ಅಲ್ಲಿ ನಮಗೆ ಗೊತ್ತಿರೋಂಗೆ 1 ಕೋಟಿ ಮೇಲೆ ಕೊಡೋಕ್ಕೆ ಚಾನ್ಸೇ ಇಲ್ಲ ನಮಗೆ ಅಲ್ಲಿರ್ತಕ್ಕಂಥ ರೈತರಿಗೆ. ಆಮೇಲೆ ಒಂದು 500 ಎಕರೆ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲ ಟ್ರಾನ್ಸಾಕ್ಷನ್ನು ಕೂಡ 50 ಲಕ್ಷ 60 ಲಕ್ಷ 80 ಲಕ್ಷ 90 ಲಕ್ಷಕ್ಕೇನೆ ನಾವು ಕೂತು ಚರ್ಚೆ ಮಾಡಿ ಬೇರೆ ಬೇರೆ ಮೂಲಗಳಿಂದ ಯಾವ ರೀತಿ ನಾವು ಕೊಡ್ಬೋದು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷ ಗಮನ ಹರಿಸಿ ಇವತ್ತು 2 ಕೋಟಿ ಮಿನಿಮಮ್ ಮಾಡಿದ್ದಾರೆ ಸರ್. ಎಲ್ಲಿ ಬೈರ್ಮಂಗ್ಲ ಕೆರೆ ಪಕ್ಕ ಎಲ್ಲಿ 30 ಲಕ್ಷ 40 ಲಕ್ಷ ಇತ್ತಲ್ಲ ಅಲ್ಲಿ 2 ಕೋಟಿ ಬೈರ್ಮಂಗ್ಲ ಮತ್ತು ಮುಂದೆ ಹೋಯ್ತಾ ಇದ್ದಂಗೆಲ್ಲ 2 ಕೋಟಿ 7 ಲಕ್ಷ 25 ಲಕ್ಷ 30 ಲಕ್ಷ ಹಿಂಗೆ 2.25 ಗಂಟೆನೂ ಮಾಡಿದ್ದಾರೆ ಸರ್. ಅದೆಲ್ಲ ಬೇಡ, ನಾವು ಕೇಳಲ್ಲ. ಶೇರ್ ತೊಗೊಳ್ಳಿ, ನೀವು 50% ಶೇರ್ ತೊಗೊಳ್ಳಿ. ನಿಮಗೆ ಜಾಗ ಉಳ್ಕೊಂತದಲ್ಲ, ನಿಮಗೆ ಡೆವಲಪ್ಡ್ ಏರಿಯಾದ 50% ತೊಗೊಂಡ್ರೆ ನಾವು ಬಲವಂತವಾಗಿ ಕಿತ್ಕೋತಾ ಇಲ್ವಲ್ಲ ನಿಮ್ಮನ್ನ. ನಮಗೆ ಬೇಡ ಸ್ವಾಮಿ, ಶೇರ್ ಕೊಟ್ಟು. ನಾವು ಈ ದುಡ್ಡು ಜಾಸ್ತಿ ಯಾಕೆ ಮಾಡಿದ್ದೀವಿ ಅಂದರೆ ಸಣ್ಣ ರೈತರು 5 ಕುಂಟೆ 6 ಕುಂಟೆ 10 ಕುಂಟೆ 20 ಕುಂಟೆ ಇವರು ಶೇರ್ ತೊಗೊಳಕ್ಕಾಗಲ್ಲ. 5 ಕುಂಟೆ ಇರೋರು 6 ಕುಂಟೆ. ಆಮೇಲೆ ಇನ್ನೊಂದು ಮಾಡಿದ್ದೀವಿ ಸರ್, ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಇಡುಗಂಟು ಅಂತ ಕೊಡ್ತಾಯಿದ್ದೀವಿ ನಾವು. ಇಡುಗಂಟು ಅಂದರೆ 1 ಕುಂಟೆ ಇರೋನಿಗೂ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಒಪ್ಪಿಗೆ ಪತ್ರ ಕೊಟ್ಟ ತಕ್ಷಣ ಅವ್ನಿಗೆ 5 ಲಕ್ಷ ಕೊಡ್ತೀವಿ. ಎಷ್ಟು ಎಕರೆ ಇದ್ರೂ ಕೂಡ 5 ಲಕ್ಷ ಕೊಡ್ತೀವಿ. ಅದು ನಮ್ಮ ಉದ್ದೇಶ ಏನೋ ಬಡವನಿಗೆ ಅನುಕೂಲ ಆಗಲಿ ಅಂತ. ಸಣ್ಣ ರೈತರಿಗೆ ಅವ್ನು ಬದುಕು ಕಟ್ಕೋಬೇಕು. ಸಡನ್ನಾಗಿ 2 ಕುಂಟೆನೋ 3 ಕುಂಟೆ ಇರೋನು ಅವ್ನು ಆಚೆಗೆ ಹೋಗ್ಬಿಟ್ರೆ ಅವ್ನಿಗೆ ತೊಂದರೆ ಆಯ್ತದೆ. ಅವ್ನು ಬದುಕು ಕಟ್ಕೊಳ್ಳಿ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. ಅದನ್ನು ಇಡುಗಂಟು ಅವ್ನು ಬಂದು ಒಪ್ಪಿಗೆ ಪತ್ರ ಕೊಡ್ತಾ ಇದ್ದಂಗೆ 5 ಲಕ್ಷ ಕೊಡ್ತೀವಿ ನಾವು. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣಗೊಳಿಸಿದ್ರೆ ಅವ್ರು ಇಷ್ಟ. ಅದು ನಮ್ದೇನು ತಕರಾರಿಲ್ಲ. ಇವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ರೈತರಿಗೆ ಇಂಥದ್ದು ಮಾಡ್ಕೊಡಿ ಅಂತ ಗಲಾಟೆ ಮಾಡಲಿ, ಮಾಡ್ಕೊಡ್ತೀವಿ. ರೈತರಿಗೆ ಇಂತಿಂಥ ಸವಲತ್ತುಗಳನ್ನ ಕೊಡ್ರಿ ಆಯಿತು ಅಂತ ಗಲಾಟೆ ಮಾಡಲಿ. ಇವರು ರಾಜಕಾರಣ ಮಾಡೋಕ್ಕೆ ಬಂದವ್ರು ಇಲ್ಲಿ. ಇದರಿಂದ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಹೊರಗಡೆಯಿಂದ ಕರ್ಕೊಂಬಂದು ಹೋರಾಟ ಮಾಡೋವಂಥ ಅವಶ್ಯಕತೆ ಇತ್ತ ಅಂತ ಅದನ್ನು ನೀವು ಮಾಧ್ಯಮದವ್ರಿಗೆ ಕೇಳಬೇಕು. ಈಗೆಲ್ಲ ಬಸ್ಗಳೆಲ್ಲ ಬಂದಿರೋಲ್ಲ ರಿಲೀಸ್ ಮಾಡ್ತೀವಿ ಹೊರಗಡೆಯಿಂದ. ರೈತರನ್ನ ಅಲ್ಲಿರ್ತಕ್ಕಂಥ ರೈತರನ್ನ ನೀವು ಸಂಘಟನೆ ಮಾಡ್ಕೊಂಡು ಮಾಡಿ. ಹೊರಗಡೆ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ನೀವು ರಾಜಕೀಯವಾಗಿ ಜನತಾದಳದ ಕಾರ್ಯಕ್ರಮ ಮಾಡಿದ್ರೆ ಅದು ರೈತರ ಕಾರ್ಯಕ್ರಮ ಅಲ್ಲ, ಅದು ಜನತಾದಳದ ಕಾರ್ಯಕ್ರಮ. ರಾಜಕೀಯಗೊಳಿಸಿದಾಗ ನಾವು ರಾಜಕೀಯ ಮಾಡಲೇಬೇಕು, ಅನಿವಾರ್ಯ ಅದು.